ಹಲೋ ಹಲೋ, ನನ್ನ ಸೌಂಡ್ ಬರಾಕತೈತಿ? ಹಲೋ ಹಲೋ, ನನ್ನ ಸೌಂಡ್ ಬರಾಕತೈತಿ? ಎಲ್ಲರಿಗೂ ಕೇಳ್ಸಕತೈತಿ? 1 ಸೆಕೆಂಡ್, ಹಾಂ ಪ್ಲೀಸ್. ಪ್ಲೀಸ್ ಯಾರು ಕಾಲ್ ಅದು ಮಾಡಕ್ಕೆ ಹೋಗ್ಬೇಡ್ರಿ, ಬೇರೆದವ್ರಿಗೆ ಡಿಸ್ಟರ್ಬ್ ಆಗತ್ತೆ. ವಿಡಿಯೋನು ಕ್ಲಿಯರ್ ಐತೆ ಎಲ್ಲರದು? ಓಕೆ, ಇನ್ನೊಂದು 2 ನಿಮಿಷ ನಿಲ್ಲುನು, ಯಾಕಂದ್ರೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗವಲ್ತ ಯಾವ ರೀತಿ ಬರಬೇಕು ಅಂಥೇಳಿ. ಆಮೇಲೆ ನಾನು 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ರೀತಿ ಯಾರ್ಯಾರ ಲೈನ್ಸ್ ಹಾಕೊಂಡಿಲ್ಲ ಅಲ್ಲಿ ಎಲ್ಲರೂ ಜಾಯಿನ್ ಆಗೋವರೆಗೂ ಈ ರೀತಿ ಲೈನ್ಸ್ ಅದು ಹಾಕೊಳ್ರಿ. ಓಕೆ, ಯಾರ ಇದನ್ನ ಆಗಕತ್ತಿಲ್ಲ, ಜಾಯಿನ್ ಆಗಕತ್ತಿಲ್ಲ, ಅವ್ರು ರಿಫ್ರೆಶ್ ಮಾಡ್ರಿ ಮತ್ತೆ ಸತ. ವಿಡಿಯೋ ಕ್ಲಿಯರ್ ಇದ್ರ? ವಿಡಿಯೋ ಕ್ಲಿಯರ್ ಐತಿ? ಎಲ್ಲರಿಗೂ ಕ್ಲಿಯರ್ ಕಾಣಿಸತ್ರ ಹಾರ್ಟ್ ಕೊಡ್ರಿ ಎಲ್ಲರೂ ಪ್ಲೀಸ್. ಓಕೆ ಓಕೆ, ಎಲ್ಲರೂ ಜಾಯಿನ್ ಆಗೋ ಮಟ್ಟ ಈ ರೀತಿ ಲೈನ್ಸ್ಗಳನ್ನ ಹಾಕೊಳ್ರಿ. ಇನ್ನೊಂದು 2 ನಿಮಿಷದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ನಾನು ಹೇಳಿದ ಟೈಮ್ 10 ಗಂಟೆಗೆ.
ಜಾಯಿನ್ ಆಗಕ್ಕೆ ಒಂದು ಸ್ವಲ್ಪ ಮಂದಿ ಲೇಟ್ ಮಾಡ್ತಾರಂತಾನೆ ನಾನು ಫಸ್ಟ್ ಬಂದು ಕುಂತೇನೆ 5-10 ನಿಮಿಷ. ಜಾಯಿನ್ ಆಗಕ್ಕೆ ಒಂದು ಸ್ವಲ್ಪ ಮಂದಿ ಲೇಟ್ ಮಾಡ್ತಾರಂತಾನೆ ನಾನು ಫಸ್ಟ್ ಬಂದು ಕುಂತೇನೆ 5-10 ನಿಮಿಷ. ಓಕೆ ನೋಡ್ರಿ, ಯಾವಾಗಲೂ ನಾವು ಮಾರ್ಕೆಟ್ ಕೋನ್ ಯೂಸ್ ಮಾಡ್ತಿರ್ತೀವಲ್ಲ ಅವೇನಕ್ಕವ ಕೈ ಮೇಲೆ ಹೆವಿ ಅಕ್ಕವ. ನಾವು ಡ್ರಾ ಮಾಡ್ತಿರ್ತೀವಲ್ಲ ಅವಾಗ ಏನಾಕೈತಿ ಈ ಕಡೆ ಈ ರೀತಿ ಇದನ್ನ ಹಾಕಿರ್ತೈತಿ, ಡಿಸ್ಟರ್ಬೆನ್ಸ್ ಹಾಕಿರ್ತೈತಿ. ಸೊ ನಿಮಗೆ ಎಷ್ಟು ಆಕೈತಿ ಅಷ್ಟು ನೀವು ಮನೆಯೊಳಗೆ ಕೋನನ್ನು ರೆಡಿ ಮಾಡ್ಕೊಂಡು ಯೂಸ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿಕಂದ್ರೆ ಬೇರೆದವ್ರಿಗೆ ಹಚ್ಚುತ್ತಿತ್ತಂದ್ರೆ ಬೇರೆದವ್ರಿಗೆ ಹಚ್ಚಿರಿ. ಆಯ್ತು, ಇನ್ನೊಂದು ನಿಮಿಷ, 1 ನಿಮಿಷ ಆದಮೇಲೆ ನಾನು ನಿಮಗೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇನ್ಸ್ಟಾದೊಳಗೂ ಎಲ್ಲರಿಗೂ ಹೇಳೀನಿ, ಗ್ರೂಪ್ದೊಳಗೂ 2-3 ಸತ 4-5 ಸತ ಎಲ್ಲರಿಗೂ ಮೆಸೇಜ್ ಮಾಡೀನಿ. ಏನೇನು ಬೇಕು, ಏನೇನಿಲ್ಲ, ನೆಕ್ಸ್ಟ್ ಟೈಮಿಂಗ್ ಏನು, ಯಾವ ರೀತಿ ಜಾಯಿನ್ ಆಗಬೇಕು ಎಲ್ಲ ಮಾಹಿತಿನೂ ನಿಮ್ಗೆ ಕೊಟ್ಟೀನಿ. ಮತ್ತು ನೀವು ಹೆಂಗೆ ಮಾಡ್ತೀರಂತಂದ್ರೆ ಈಗ ಕ್ಲಾಸ್ ನಡೆಯೋ ಟೈಮ್ ಒಳಗೆ ನನಗೆ ಡಿಸ್ಟರ್ಬ್ ಮಾಡ್ತೀರಿ. ಓಕೆ, ನಾನೀಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಕೋನ್ನ ಯಾವ ರೀತಿ ಹಿಡಿತಾರಂತ ಹೇಳಿ. ಓಕೆ, ಕೋನ್ನ ನೀವು 2-3 ನಿಮ್ಗೆ ಯಾವ ರೀತಿ ನಿಮ್ಗೆ ಅನುಕೂಲ ಆಕೈತಿ ನೀವು ಆ ರೀತಿ ಹಿಡಿಬಹುದು ಫಸ್ಟ್. ಸೆಕೆಂಡ್ ಏನಪ್ಪ ಅಂತಂದ್ರೆ ಪ್ರೊಫೆಷ್ನಲ್ ಆರ್ಟಿಸ್ಟ್ ಅಂತ ಹೇಳಿ ನೀವು ಅನಿಸ್ಕೋಬೇಕಾದ್ರೆ ಕೋನನ್ನು ಯಾವಾಗಲೂ ಈ ರೀತಿ ಹಿಡೀರಿ. ಅಂದ್ರೆ ಇವೆರಡು ಬಟ್ಟೆ ಏನಿರ್ತಾವ, ಇವೆರಡು ಬಟ್ಟೆ ನಡು ಕೋನನ್ನು ಈ ರೀತಿ ಹಿಡಿಯೋದು. ನೆಕ್ಸ್ಟ್ ಈ ಹೆಬ್ಬಟ್ಟು ಏನಿರ್ತೈತಿ, ಈ ಹೆಬ್ಬಟ್ಟಿಂತ್ರ ಇದನ್ನ ಪ್ರೆಸ್ ಮಾಡ್ಕೊತ ಹೋಗೋದು, ಈ ರೀತಿ ತಕ್ಕೊಂತ ಹೋಗೋದು. ಗೊತ್ತಾಗತೈತಿ? ಈ ರೀತಿ ಪ್ರೆಸ್ ಮಾಡೋದು. ಇಲ್ಲ ನಮಗೆ ಈ ರೀತಿ ಒಂದು ಸ್ವಲ್ಪ ಕಷ್ಟ ಆಗಕತ್ತೈತಿ, ಇದಕ್ಕಿಂತ ಒಂದು ಸ್ವಲ್ಪ ಈಸಿ ಮೆಥಡ್ ಒಳಗೆ ಹೇಳ್ರಿ ಅಂತಂದ್ರೆ ಈ ರೀತಿ ಅಂತಂದ್ರೆ ನೀವು ಪೆನ್ನ ಯಾವ ರೀತಿ ಹಿಡಿತೀರಿ, ಪೆನ್ನ ಈ ರೀತಿ ಹಿಡಿತೀರಿ, ಅದೇ ರೀತಿ ಕೋನನ್ನು ಹಿಡಿಯೋದು. ಕೋನ್ ಹಿಡಿಯಕ್ಕೆ ಬರಂಗಿಲ್ರಿ ಅಂತಂದ್ರೆ ಹಂಗೇನು ಅದ್ರದ್ದು ಅಷ್ಟು ಹಿಡಿಯಕ್ಕೆ ಬರಂಗಿಲ್ರಿ ಅನ್ನುವಂಥದ್ದು ಏನಿಲ್ಲ. ನೀವು ಯಾವ ರೀತಿ ಪೆನ್ನನ್ನು ಯೂಸ್ ಮಾಡ್ತೀರಿ ಅದೇ ರೀತಿ ಯೂಸ್ ಮಾಡ್ರಿ. ಓಕೆ, ಇದು ಗೊತ್ತಾತ ಕೊನ್ನ ಯಾವ ರೀತಿ ಹಿಡಿತಾರೆ ಅಂತ ಹೇಳಿ. ನಂಗೆ ಈಗ ಕ್ಲಾಸ್ ನಡೆಯೋ ಟೈಮ್ ಒಳಗೆ ಭಾಳಷ್ಟು ಜನ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು ಮಾಡ್ತಾರೆ. ಅದು ಡಿಸ್ಟರ್ಬೆನ್ಸ್ ಆಗತ್ತೆ. ಏನಪ್ಪ ಅಂತಂದ್ರೆ ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಗೊತ್ತಾತ ಕೊನ್ನ ಯಾವ ರೀತಿ ಹಿಡಿತೀವಿ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವುದೋ ಹೆವಿ ಜಾಸ್ತಿ ಇದನ್ನಿದ್ದ ವಜನ್ ಇದ್ದಿದ್ದ ಕೋನನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ 10 to 15 ಗ್ರಾಮ್ ಇರುವಂಥ ಕೋನನ್ನ ಯೂಸ್ ಮಾಡ್ರಿ.
ಬಿಗಿನರ್ಸ್ ಇದ್ರಂತಂದ್ರೆ ಏನಾಕೈತಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾರ. 1 hour 2 hour ಈ ರೀತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾರ. ಅವ್ರ ಕೈ ನುಸಕ್ ಸ್ಟಾರ್ಟ್ ಆಕ್ಕವ, ಫಿಂಗರ್ಸ್ ಇರ್ತಾವಲ್ಲ ನುಸಕ್ ಸ್ಟಾರ್ಟ್ ಆಕ್ಕವ. ಸೊ ನೀವು ಯಾವಾಗ ಏನು ಯೂಸ್ ಮಾಡ್ರಿ ಅಂತಂದ್ರೆ 10 ರಿಂದ 15 ಗ್ರಾಮಿನ ಕೋನ್ ಇರ್ತಾವಲ್ಲ ಅಂಥ ಕೋನ್ಗಳನ್ನ ಯೂಸ್ ಮಾಡ್ರಿ ಬಿಗಿನರ್ಸ್ ಇದ್ರ. ಓಕೆ, ಕೋನನ್ನ ಯಾವ ರೀತಿ ಹಿಡಿತಾರಂತಂದ್ರ ಈಗ ನೋಡ್ರಿ, ನಾನು ಆಕ್ಚುಲಿ ಯಾವ ರೀತಿ ಹಿಡಿತೀನಿ ಅಂತಂದ್ರೆ ಈ ಬಟ್ ಒಂದು ಸ್ವಲ್ಪ ಮುಂದೆ ಹಿಡಿತೇನೆ, ನೆಕ್ಸ್ಟ್ ಈ ರೀತಿ ಹಿಡಿತೇನೆ. ಈ ರೀತಿ ಹಿಡಿದ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನಂತರೂ ಪೆನ್ನ ಯಾವ ರೀತಿ ಹಿಡಿತಾರ ಅದೇ ರೀತಿ ಪೆನ್ ಹಿಡಿದ ಕೆಲಸ ಮಾಡ್ತೇನೆ. ಬಟ್ ಒಬ್ಬೊಬ್ಬರ ಇವೆರಡು ಬಟ್ ನಡು ಈ ರೀತಿ ಹಾಕ್ತಾರ, ನೆಕ್ಸ್ಟ್ ಈ ಫಿಂಗರ್ ಇಂತ್ರ ಪ್ರೆಸ್ ಮಾಡ್ತಿರ್ತಾರ, ತೆಗಿತಿರ್ತಾರ. ಓಕೆ, ಈಗ ಫಸ್ಟ್ ಏನಪ್ಪಾ ಅಂತಂದ್ರ ಫಸ್ಟ್ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದಿದ್ನಿ, ಲೈನ್ಸ್ ಹೇಳ್ಕೊಡ್ತೀನಿ ಅಂತಂದಿದ್ದೆ. ಓಕೆ, ಫಸ್ಟ್ ಒನ್ ಲೈನ್ಸ್ ನೋಡ್ರಿ. ಲೈನ್ಸ್ ಏನ್ರಿ ಮೇಡಮ್, ಲೈನ್ಸ್ ನಾವು ಕೊನೆಲೆ ತೆಗಿತೀವಿ ಇಷ್ಟೇ ಹಾಕಿದ ಬಗ್ಗೆ ನೀವು ಹೇಳ್ತೀರಿ ಅಂತಂತೀರಿ. ಬಟ್ ಲೈನ್ಸ್ ನಿಮ್ಗೆ ಕರೆಕ್ಟಾಗಿ ಹೇಳಕ್ ಬಂದ್ರೆ ನೆಕ್ಸ್ಟ್ ನಿಮಗೆಲ್ಲಾನು ಕರೆಕ್ಟಾಗಿ ಬರ್ತೈತಿ. ಇದನ್ನ ಹೇಳ್ತೇನೆ ನೋಡ್ರಿ. ಆಕ್ಚುಲಿ ನಿಮ್ಮ ಲೈನ್ಸ್ಗಳು ಹೆಂಗಿರ್ತಾವ, ಪೇಪರ್ಗಾಗ್ಲಿ ಸ್ಕಿನ್ಗಾಗ್ಲಿ ನೀವು ಟಚ್ ಮಾಡಿ ಯಾವ ರೀತಿ ಮಾಡ್ತೀರಿ, ಈ ರೀತಿ ಲೈನ್ನ ಎಳಿತೀರಿ, ರೈಟ್? ಈ ರೀತಿ ಲೈನ್ಗಳನ್ನ ಎಳಿತೀರಿ ನೀವು, ಹೌದಾ? ಈಗ ಆಕ್ಚುಲಿ ಯಾವ ರೀತಿ ಲೈನ್ನ ಎಳಿಬೇಕಾ ನೋಡ್ರಿ. ಇಲ್ಲಿ ಫಸ್ಟ್ ಇದಕ್ಕೂ ಡಿಫ್ರೆಂಟ್ ಐತಿ. ನಾ ಈ ಲೈನ್ ಯಾವ ರೀತಿ ಹಾಕಿದ್ನಿ, ಈ ಲೈನ್ ಯಾವ ರೀತಿ ಬರುತ್ತಾ ಗೊತ್ತಾಗತೈತಿ. ಈ ಲೈನ್ ನಾವು ಯಾವ ರೀತಿ ಹಾಕಿದ್ವಿ, ಪೇಪರ್ಗೆ ಟಚ್ ಮಾಡಿ ಹಾಕಿದ್ವಿ. ಬಟ್ ಈ ಲೈನ್ ನಾವು ಯಾವ ರೀತಿ ಹಾಕಿದ್ವಿ, ಗಾಳಿಗೆ ಈ ರೀತಿ ನೋಡ್ರಿ. ನಾನು ಚೂರು ಪೇಪರ್ಗೆ ಟಚ್ ಮಾಡಂಗಿಲ್ಲ. ಪೇಪರ್ಗೆ ವಿದೌಟ್ ಪೇಪರ್ ಟಚ್ ಮಾಡ್ಲಾರ್ದನ್ನ ಏನ್ ಮಾಡ್ತೇನೆ, ಲೈನನ್ನ ಹಾಕ್ತೇನೆ. ತಿಳಿಯಾಕತೈತಿ ನೋಡ್ರಿ. ಈ ರೀತಿ ಲೈನ್ನ ಹಾಕ್ಬೇಕು. ಇದರಿಂದ ಏನಾಕೈತಿ, ಫಿನಿಶಿಂಗ್ ಚಲೋ ಬರ್ತೈತಿ. ಲೈನ್ ಇಂತ್ರ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಮೆಹಂದಿ ಒಳಗ ಲೈನ್ಸ್, ಸ್ಟ್ಯಾಂಡಿಂಗ್ ಲೈನ್, ಇದನ್ನ ಹಾಕಿದ್ದ ಸ್ಲಿಪ್ಪಿಂಗ್ ಲೈನ್. ಅದನ್ನ ನೀವು ನೋಟ್ ಮಾಡ್ಕೋಬೇಕೇನು. ಲೈನ್ಸ್ ಒಳಗೆ ಯಾವ್ದು ಬರ್ತೈತಿ, ಫಸ್ಟ್ ಸ್ಲಿಪ್ಪಿಂಗ್ ಲೈನ್. ಈ ಸ್ಲಿಪ್ಪಿಂಗ್ ಲೈನ್ ನೀವು ಒಂದು ಪೇಜ್ ಪೂರ್ತಿ ಪ್ರಾಕ್ಟೀಸ್ ಮಾಡ್ಬೇಕ. ಈ ರೀತಿ ಒಂದು ಪೇಜ್ ಇರುತ್ತಲ್ಲ, ಪೂರ್ತಿ ಪ್ರಾಕ್ಟೀಸ್ ಮಾಡ್ಬೇಕ. ನೋಡ್ರಿ, ಇನ್ನೊಂದ್ಸತ ಹೇಳ್ತೇನೆ. ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು, ಮೆಹಂದಿನ ಪೂರ್ತಿ ಪೇಪರ್ ಸಮೀಪ ತರಬೇಕಾ. ನೆಕ್ಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡೋದು, ನೆಕ್ಸ್ಟ್ ಸ್ಲೋ ಮೋಷನ್ ಒಳಗೆ ಮಾಡೋದು, ಎಳ್ಕೊಂತ ಹೋಗೋದು. ನೆಕ್ಸ್ಟ್ ನಮಗೆ ಇಲ್ಲಿ ಸ್ಟಾಪ್ ಮಾಡ್ಬೇಕಂತಂದ್ರ ಅಲ್ಲೇ ಕೈನ ಎತ್ಬಿಡೋದು. ತಿಳಿಯಾಕತೈತಿ ನೋಡ್ಲಿ. ಆಲ್ರೆಡಿ ಕಲ್ತವ್ರಿದ್ರಂತಂದ್ರ, ಆಲ್ರೆಡಿ ಮೆಹಂದಿ ಬಗ್ಗೆ ಒಂದ್ ಸ್ವಲ್ಪ ದಿವ್ಸ ಕಲ್ತವ್ರಿದ್ರಂತಂದ್ರ ಅವ್ರಿಗೆ ಲೈನ್ಸ್ ಅದು ಹಾಕೋದು ಗೊತ್ತಿತ್ತಂದ್ರ ಅವ್ರಿಗೊಂದೆರಡು ದಿವಸ ಬೇಜಾರ್ ಬರ್ತೈತಿ. ಬಟ್ ನಾನು ಇಲ್ಲೇ ಹೇಳಾಕತ್ತಿದ್ದ 10 ದಿವಸದ ಕ್ಲಾಸ್ ಒಳಗ ಪೂರ್ತಿ ಬಿಗಿನರ್ಸ್, ಯಾರಿಗೆ ಕೋನ್ ಹಿಡಿಯಕ್ ಬರಂಗಿಲ್ಲ, ಯಾರಿಗೆ ಮೆಹಂದಿ ಪೂರ್ತಿ ಏನು ಹಚ್ಚ ಬರಂಗಿಲ್ಲ ಅಂಥವ್ರಿಗೆ ಮಾತ್ರ ಇಲ್ಲೇ ಒಂದು ಫೋರ್ಸೇಬಲ್ನಿಂದ ಹೇಳ್ಕೊಡಕತ್ತಿದ್ದ. ಸೊ ಯಾರು ಕಲ್ತವ್ರು ಇರ್ತೀರಿ ಅವ್ರಿಗೆ ಒಂದೆರಡು ದಿವಸ ಬೋರ್ ಅನ್ನಿಸ್ಬಹುದ. ಲೈನ್ನ ಈ ರೀತಿ ಪಾಯಿಂಟ್ ಕೊಡ್ರಿ ಫಸ್ಟ್. ನೆಕ್ಸ್ಟ್ ಆ ಲೈನ್ನ ಎಳ್ಕೊಂತ ಹೋಗೋದು, ಸ್ಲೋ ಮೋಷನ್ ಒಳಗ ಕೆಲಸ ಮಾಡೋದು. ಓಕೆ, ಇಲ್ಲಿ ನಮಗೆ ಸ್ಟಾಪ್ ಐತಂದ್ರ ನಾವಿಲ್ಲೇ ನಿಲ್ಲಿಸ್ಬಿಡುದು. ಸ್ಟಾರ್ಟ್, ಎಂಡ್, ಸ್ಟಾರ್ಟ್, ಎಂಡ್. ಈ ರೀತಿ ಇದಕ್ಕೇನಂತಾರ, ಸ್ಲಿಪ್ಪಿಂಗ್ ಲೈನ್. ಈ ರೀತಿ ನೀವು ಲೈನ್ಸ್ಗಳನ್ನ ಒಂದು ಪೂರ್ತಿ ಪೇಜ್ ಹಾಕೋದು. ನೆಕ್ಸ್ಟ್ ಪೇಪರ್ಗೆ ಟಚ್ ಮಾಡಿ ಈ ರೀತಿ ಹಾಕೋಂಗಿಲ್ಲ. ದಿಸ್ ಈಸ್ ರಾಂಗ್, ದಿಸ್ ಈಸ್ ರೈಟ್. ತಿಳಿತಾ? ಇದಕ್ಕೂ ಡಿಫ್ರೆಂಟ್. ಅಕಸ್ಮಾತ್ ನೀವು ಕೈ ಮೇಲೆ ಹಾಕೋರಿದ್ರಂತಂದ್ರೆ ಇಲ್ಲಿ ನೋಡ್ರಿ, ಕೈ ಮೇಲೆ ಹಾಕೋರಿದ್ರನ್ನು ಈ ರೀತಿ ಫಿನಿಶಿಂಗ್ ಒಳಗೆ ಕೆಲಸ ಮಾಡೋದು. ಈ ರೀತಿ ಟಚ್ ಮಾಡಿ ಹಾಕಂಗಿಲ್ಲ. ಇದಕ್ಕೂ ಡಿಫ್ರೆಂಟ್ ಐತಿ. ಬೇಕಾದ್ರೆ ನೀವು ಹಾಕೇ ನೋಡ್ರಿ. ಓಕೆ, ಸ್ಲಿಪ್ಪಿಂಗ್ ಲೈನ್ ಬಗ್ಗೆ ಗೊತ್ತಾಯ್ತು. ಈಗ ಇದೆ ಸೇಮ್ ಸ್ಟ್ಯಾಂಡಿಂಗ್ ಲೈನ್ಸ್.
ಸ್ಟ್ಯಾಂಡಿಂಗ್ ಲೈನ್ಸ್ ಅಂದ್ರೆ ನಿಂತಿರುವಂಥದ್ದು. ಈಗ ಸಣ್ಣ ಮಕ್ಕಳಿಗೆ ಫಸ್ಟ್ ಸ್ಕೂಲ್ ಒಳಗೆ ಏನು ಹೇಳ್ಕೊಡ್ತಾರ? ಸ್ಲಿಪ್ಪಿಂಗ್ ಲೈನ್ಸ್, ಸ್ಟ್ಯಾಂಡಿಂಗ್ ಲೈನ್ಸ್ ಹೇಳ್ಕೊಡ್ತಾರಲ್ಲ ನೋಡ್ರಲ್ಲೇ ಈ ರೀತಿ ಸ್ಲೋ ಮೋಷನ್ ಒಳಗಿಂತ ಕೆಲಸ ಮಾಡ್ಬೇಕಾ? ಮೆಹಂದಿ ಒಳಗೆ ಯಾವಾಗಲೂ ಗಡ್ಬಡ್ ಮಾಡಂಗಿಲ್ಲ. ಓಕೆ, ಫಸ್ಟ್ ಏನು ಮಾಡ್ಬೇಕಾ? ಪೇಪರ್ಗೆ ಟಚ್ ಆಗುವವರೆಗೂ ಒಂದು ಸ್ವಲ್ಪ ಮೆಹಂದಿನ ಒಂದು ಸ್ವಲ್ಪ ಮೇಲೆ ತಗೊಳ್ರಿ. ಪೇಪರ್ಗೆ ಅದು ಮೆಹಂದಿ ಟಚ್ ಆತಂದ್ರೆ ಅದನ್ನ ಏನು ಮಾಡೋದು? ಕೋನನ್ನ ಎಬ್ಸೋದು, ಸ್ಲೋ ಮೋಷನ್ ಒಳಗೆ ಎಳ್ಕೊಂತ ಬರೋದು, ಕೆಳಗಡೆ ಬಿಟ್ಬಿಡೋದು. ಓಕೆ, ಈ ರೀತಿ ಕೆಲಸ ಮಾಡ್ರಿ. ಇದೆಷ್ಟ? ಇದು ಕೂಡ ಒಂದು ಪೂರ್ತಿ ಪೇಜ್ ಅಷ್ಟು ನೀವು ಪೂರ್ತಿ ಇದನ್ನ ಒಂದು ಪೇಜ್ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕಾ. ಸ್ಲೋ ಮೋಷನ್ ಒಳಗೆ ಎಳ್ಕೊಂತ ಬರ್ರಿ. ನೆಕ್ಸ್ಟ್ ಇಲ್ಲೇ ಬಿಟ್ಬಿಡೋದು. ಹಾ, ಇನ್ನೊಂದೇನಪ್ಪ ಅಂತಂದ್ರ ಕೋನ್ ಒಳಗ ಸ್ವಲ್ಪ ಗಾಳಿ ತುಂಬಿಕೊಂಡಿರ್ತೈತಿ. ಹಾ, ಸೊ ಗಾಳಿ ತುಂಬಿಕೊಂಡಿತ್ತಂದ್ರೆ ಏನಾಕೈತಿ? ಈ ರೀತಿ ಕಟ್ ಆಗುವಂತ ಚಾನ್ಸಸ್ ಇರ್ತೈತಿ. ಸೊ ಅದನ್ನ ನಾವೇನ್ ಮಾಡ್ಬೇಕಾ? ಈ ರೀತಿ ಸ್ಲೋ ಆಗಿ ಇದು ಮಾಡ್ಬೇಕಾ. ಈಗ ಸ್ಲಿಪ್ಪಿಂಗ್ ಲೈನ್ ಒಳಗೂ ನಾ ಹೇಳ್ತೀನಿ ನಿಮಗ, ಈ ರೀತಿ ಎಳ್ಕೊಂತ ಬರ್ತಿರ್ತೀರಿ, ಒಂದು ಸ್ವಲ್ಪ ಏನು ನಡು ಕಟ್ ಆಗಿಬಿಡ್ತಪ್ಪ ಅಂದ್ರ ನೀವು ಪೂರ್ತಿ ಇದನ್ನ ನೆಕ್ಸ್ಟ್ ಒಂದು ಲೈನ್ ಇರ್ತೈತಲ್ಲ ಅದನ್ನ ಪೂರ್ತಿ ಕಂಟಿನ್ಯೂ ಆಗಿ ಮಾಡಿ ಎಂಡ್ ಮಾಡಿ ಆಮೇಲೆ ಬಂದು ಇದನ್ನ ಏನ್ ಮಾಡ್ಬೇಕಾ? ರಿಕವರ್ ಮಾಡ್ಬೇಕಾ. ತಿಳಿತಾ? ಈಗ ನೋಡ್ರಿ, ಒಂದೊಂದ್ಸತ ಏನ್ ಮಾಡ್ತೀವಿ? ಆನ್ ದ ಸ್ಪಾಟ್ ಹಿಂದ್ ಬರ್ತೀವಿ, ನೆಕ್ಸ್ಟ್ ಇದನ್ನ ನಾವು ರಿಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಬಟ್ ಅವಾಗಿಂದ ಅವಾಗ ಹಿಂದ್ ಬಂದ್ರೆ ಏನಾಕೈತಿ? ಇದು ಲೈನ್ ಕೂಡ ಮುಂದಿನ ಲೈನ್ ಕೂಡ ಒಂದ್ ಸ್ವಲ್ಪ ಏನಾಕೈತಿ? ಕೆಟ್ಟ ಹೋಗ್ಬಿಡ್ತೈತಿ. ಸೊ ಪೂರ್ತಿ ಕಂಪ್ಲೀಟ್ ಮಾಡೋದು, ಆಮೇಲೆ ಬಂದ ಎಲ್ಲಿ ಕಟ್ ಆಗಿರ್ತದನ್ನ ರಿಕವರ್ ಮಾಡ್ಕೊಳ್ಳೋದು. ಸೇಮ್ ಸ್ಟ್ಯಾಂಡಿಂಗ್ ಲೈನ್ ಯಾವಾಗ್ಲೂ ಸ್ಲೋ ಮೋಷನ್ ಒಳಗಿಂತ ಹಾಕೊಂತ ಬರ್ರಿ. ಪೇಪರ್ಗೆ ಟಚ್ ಮಾಡಂಗಿಲ್ಲ. ಪೇಪರ್ಗೆ ಟಚ್ ಮಾಡಿದ್ರೆ ಈ ರೀತಿ ಬರ್ತೈತೆ ನೋಡ್ರಿ ಲೈನ್ಸ್. ಪೇಪರ್ಗೆ ಟಚ್ ಮಾಡಿ ನೀವು ತೆಗಿತಿರ್ಲಾ, ಈ ರೀತಿ ಬರ್ತಾವ ಲೈನ್ಸ್. ಸೊ ಪೇಪರ್ಗಾಗ್ಲಿ ಸ್ಕಿನ್ಗಾಗ್ಲಿ ಟಚ್ ಮಾಡಂಗಿಲ್ಲ. ಓಕೆ, ಸ್ಟ್ಯಾಂಡಿಂಗ್ ಲೈನ್ಸ್ ಬಗ್ಗೆ ಗೊತ್ತಾತಾ? ನೆಕ್ಸ್ಟ್ ಕ್ರಾಸ್ ಲೈನ್ಸ್. ಕ್ರಾಸ್ ಲೈನ್ಸ್ ಅಂದ್ರ ಕ್ರಾಸ್ ಆಗಿ ಬರ್ತಾವ ಲೈನ್ಸ್. ಅದು ನೀಟಾಗಿ ಕಾಣಕತ್ತಾವ, ಇನ್ನು ಜಿಗ್ಜಾಗ್ ಗತೆ ಬರಾಕತ್ತಾವ ಇದ್ರೊಳಗ ವಿಡಿಯೋದೊಳಗ. ಒಂದ್ ಸೆಕೆಂಡ, ನಾನು ಟರ್ನ್ ಆನ್ ಮಾಡ್ತೀನಿ ಕಮೆಂಟ್ಸ್. ಲೈನ್ಸ್ ಅದು ಜಿಗ್ಜಾಗ್ ಬರವಲ್ವಲ್ಲ? ಹಲೋ, ನಾನು ಟರ್ನ್ ಆನ್ ಮಾಡೇನಿ ಕಮೆಂಟ್ಸ್. ಲೈನ್ಸ್ ಅದು ನೀಟಾಗಿ ಕಾಣಕತ್ತವ ಏನು ಜಿಗ್ಜಾಗ್ ಕಾಣಿಸಕತ್ತವ? ಪ್ಲೀಸ್ ನನ್ಗೆ ರಿಪ್ಲೈ ಮಾಡ್ರಿ. ಜಿಗ್ಜಾಗ್ ಕಾಣಿಸಕತ್ತವ? ಒಂದ್ ಸೆಕೆಂಡ್. ಹಾ, ಓಕೆ. ಸ್ಟ್ಯಾಂಡಿಂಗ್ ಲೈನ್ ಬಗ್ಗೆ ಗೊತ್ತಾತಾ? ಈ ರೀತಿ ಸ್ಲೋ ಆಗಿ ಬರೋದು, ನೆಕ್ಸ್ಟ್ ಇಲ್ಲಿ ನಾವು ಬಿಟ್ಬಿಡೋದು. ಈಗ ನಿಮಗೆ ಸ್ಟ್ರೇಟ್ ಕಾಣಿಸಕತ್ತೈತೆ, ಜಿಗ್ಜಾಗ್ ಕಾಣಿಸಕತ್ತೈತೋ? ಓಕೆ ಐತಿ.
ಈ ರೀತಿ ಸ್ಲೋ ಮೋಷನ್ ಒಳಗೆ ಹಾಕೋತ ಹೋಗ್ರಿ. ಐ ಥಿಂಕ್ ಸ್ವಲ್ಪ ಜಿಗ್ಜಾಗ್ ಬರ್ಬಹುದ. ನೆಟ್ ಪ್ರಾಬ್ಲಮ್ ಐತಿ, ಯಾಕಂದ್ರೆ ಹೊರಗಡೆ ಭಾಳ ಮಳೆ ಬರಾಕತೈತಿ. ಸ್ವಲ್ಪ ನೆಟ್ ಪ್ರಾಬ್ಲಮ್ ಇರ್ಬೋದಾ, ಬಟ್ ವಿಡಿಯೋ ರೆಕಾರ್ಡಿಂಗ್ ನಾನು ನಿಮ್ಗೆ ಕಳಿಸ್ತೇನೆ ಗ್ರೂಪ್ದೊಳಗೆ. ಓಕೆ, ನೋಡ್ರಿ ಕ್ರಾಸ್ ಲೈನ್ಸ್ ಅಂದ್ರೆ ಹಿಂಗೆ ಕ್ರಾಸ್ ಆಗಿ ಹಾಕೊಳ್ಳೋದು ಲೈನ್ಸ್ಗಳನ್ನ. ನೋಡ್ರಿ ಇದು ನಮ್ದು ಒಂದು ಡಿಸೈನ್ ಐತಿ, ಇದು ಟ್ರಯಾಂಗಲ್ ಶೇಪ್ ಒಳಗೆ ಬರ್ತೈತಿ. ರೈಟ್, ಟ್ರಯಾಂಗಲ್ ಶೇಪ್ ಒಳಗೆ ಬಂದ್ರೆ ಈಗ ಎಕ್ಸಾಕ್ಟ್ ಟ್ರಯಾಂಗಲ್ ಅಂದ್ರೆ 90 ಡಿಗ್ರಿ ಕರೆಕ್ಟಾಗಿ ಆ ಶೇಪ್ ಒಳಗೆ ಬರ್ಬೇಕು. ಟ್ರಯಾಂಗಲ್ ಶೇಪ್ ಒಳಗೆ ಆ ರೀತಿ ನಾವೇನು ಮಾಡ್ಬೇಕಾ, ಲೈನನ್ನು ಹಾಕೋಬೇಕು. ಕ್ರಾಸ್ ಲೈನ್ಸ್ ಫಸ್ಟ್ ಲೈನ್ ಏನು ಹಾಕೋತೀರಿ ಅದು ಕರೆಕ್ಟ್ ಆಗಿರ್ಬೇಕು. ನೆಕ್ಸ್ಟ್ ಲೈನ್ಗಳೆಲ್ಲ ಕರೆಕ್ಟಾಗಿ ಬರ್ತಾವ. ಓಕೆ, ಫಸ್ಟ್ ಲೈನ್ ನಾವು ಹಾಕೋದ್ನಾಗ ಏನು ನೋಡ್ಕೋಬೇಕಾ, ಇದೈತಲ್ಲ ಇದು 90 ಡಿಗ್ರಿ ಅಷ್ಟು ಕರೆಕ್ಟಾಗಿ ಎಂಗಲ್ ಆಗಿರ್ಬೇಕು. ಅವಾಗಿಂತ ನಾವು ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಲೈನ್ ನಾವು ಕರೆಕ್ಟ್ 90 ಡಿಗ್ರಿ ಹಾಕೊಂಡ್ವಿ, ನೆಕ್ಸ್ಟ್ ಲೈನ್ ಎಲ್ಲ ಕರೆಕ್ಟಾಗಿ ಬರ್ತಾವ ಈ ರೀತಿ. ಓಕೆ, ಇದನ್ನ ಈಗ ನಾವು ಉಲ್ಟಾನು ಹಾಕೋಬಹುದು. ಇಲ್ಲಿ ಟ್ರಯಾಂಗಲ್ ಶೇಪ್ದು ಮೊದಲು ನೋಡ್ಕೋಬೇಕಾ, ಎಕ್ಸಾಕ್ಟ್ ಐತಂದ್ರೆ ಈ ಕಡೆ ಅಂತ ಗೊತ್ತಾಗತೈತಿ. ನೆಕ್ಸ್ಟ್ ಕ್ರಾಸ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲಿಪ್ಪಿಂಗ್ ಲೈನ್ ಬಗ್ಗೆ, ಲೈನ್ಸ್ ಬಗ್ಗೆ ಪೂರ್ತಿ ಕವರ್ ಆತ. ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾ, ವಿದೌಟ್ ಪೇಪರ್ ಟಚಿಂಗ್, ವಿದೌಟ್ ಸ್ಕಿನ್ ಟಚಿಂಗ್. ನೆಕ್ಸ್ಟ್ ಡಾಟ್ಸ್ ನೋಡ್ರಿ, ಡಾಟ್ಸ್ ನೀವು ಕೊಡ್ರಿ ಅಂದ್ರೆ ಯಾವ ರೀತಿ ಡಾಟ್ಸ್ ಕೊಡ್ತೀರಿ, ಈ ರೀತಿ ಡಾಟ್ ಕೊಡ್ತೀರಿ. ರೈಟ್, ಡಾಟ್ ಕೊಟ್ಬಿಡ್ತೀರಿ. ಈ ರೀತಿ ಡಾಟ್ಗಳನ್ನ ಕೊಡ್ತೀರಿ ನೀವು, ಸಣ್ಣದೋ ದೊಡ್ಡದೋ. ಬಟ್ ಆ್ಯಕ್ಚುಲಿ ಡಾಟ್ ಯಾವ ರೀತಿ ಕೊಡ್ತಾರ, ಈಗ ನೋಡ್ರಿ ನಾ ಡಾಟ್ ಕೊಡ್ತೇನೆ, ಈ ರೀತಿ ಡಾಟ್ ಕೊಡೋದು. ಸಣ್ಣದರ ಕೊಡ್ರಿ, ದೊಡ್ಡದರ ಕೊಡ್ರಿ, ಮೀಡಿಯಮರ್ ಕೊಡ್ರಿ, ಈ ರೀತಿ ಡಾಟ್ ಕೊಡೋದು. ಇದಕ್ಕೂ ಫರಕ್ ಐತಿ. ಓಕೆ, ನೀವು ಒಬ್ಬರ ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿರಿ, ಏನೋ ಆರ್ಡಿನರಿ ನೀವು ತೆಗಿಯಾಕತ್ತೀರಿ ಅಂತಂದ್ರೆ ಈ ರೀತಿ ಓಕೆ. ಇದನ್ನ ನೀವು ಹಿಂಗೆ ಕನ್ವರ್ಟ್ ಮಾಡ್ಕೋರಿ. ಈಗ ಯಾವ ರೀತಿಪ್ಪ ಅಂತಂದ್ರೆ ಇದನ್ನ ಯಾವ ರೀತಿ ತೆಗಿಬೇಕಂದ್ರೆ, ಕೋನನ್ನ ಅಳಗ್ಯಾಡ್ಸಂಗಿಲ್ಲ, ಸ್ಕಿನ್ ಮೇಲೆ ತೆಗೀರಿ ಇಲ್ಲ ಪೇಪರ್ ಮೇಲೆ ತೆಗೀರಿ. ಕೋನನ್ನ ಅಳಗ್ಯಾಡ್ಸಂಗಿಲ್ಲ, ಒಂದೇ ಕಡೆ ಹಿಡಿಯೋದು, ಓನ್ಲಿ ಏನು ಮಾಡೋದು, ಪ್ರೆಸ್ ಮಾಡ್ಕೋತ ಹೋಗೋದು. ಓನ್ಲಿ ಪ್ರೆಸ್ ಮಾಡೋದು. ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗತ್ತಾ, ನಿಮಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣದಾಗತ್ತಾ. ತಿಳಿಯಾಕತೈತಿ. ಇದನ್ನು ಒಂದು ಪೂರ್ತಿ ಪೇಜ್ ನೀವು ಕಂಪ್ಲೀಟ್ ಮಾಡ್ಬೇಕು. ಇದರಿಂದ ನಿಮಗೆ ಪ್ರೆಷರ್ ವರ್ಕ್ ಎಲ್ಲಿ ಜಾಸ್ತಿ ಕೊಡ್ಬೇಕಾ, ಎಲ್ಲಿ ಕಡಿಮೆ ಕೊಡ್ಬೇಕಂತ ಹೇಳಿ ಗೊತ್ತಾಕೈತಿ. ಇಲ್ಲಿ ನೋಡ್ರಿ, ಒಂದೇ ಕಡೆ ಹಿಡಿದೆ ನಾನು ಇದನ್ನೇನು ಮಾಡಾಕತ್ತೀನಿ, ಪ್ರೆಸ್ ಮಾಡಾಕತ್ತೀನಿ. ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗತ್ತಾ, ನಮಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣದಾಗತ್ತಾ. ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರ, ಮೊದಲು ಬಂದು ಸ್ಲಿಪ್ಪಿಂಗ್ ಲೈನ್ ಹಾಕೊಳ್ರಿ, ಸ್ಲಿಪ್ಪಿಂಗರ್ ಹಾಕೊಳ್ರಿ, ಸ್ಟ್ಯಾಂಡಿಂಗರ್ ಹಾಕೊಳ್ರಿ. ಈ ಲೈನ್ ಮೇಲೆ ಡಾಟ್ಸ್ಗಳನ್ನ ಹಾಕೊಳ್ಳೋದು ಈ ರೀತಿ. ಸೇಮ್ ಆಲ್ಮೋಸ್ಟ್ ಸೇಮ್ ಬರಲಿ ಡಾಟ್ಸ್ಗಳ, ಆ ರೀತಿ ಪ್ರಾಕ್ಟೀಸ್ ಮಾಡ್ರಿ. ಗೊತ್ತಾತಾ. ಇದನ್ನ ಮತ್ತೆ ಬೇರೆ ಲೈನ್ನ ಹಾಕೊಳ್ರಿ. ಇದನ್ನ ನೀವು ಕಂಟಿನ್ಯೂ ಮಾಡ್ಬೇಕಾ, ಮತ್ತೆ ಲೈನ್ ಹಾಕೊಳ್ರಿ. ನೆಕ್ಸ್ಟ್ ಇದ್ರೊಳಗ ಸಣ್ಣ ಸಣ್ಣ ಡಾಟ್ಸ್. ಇದೆಲ್ಲ ಏನಕ್ಕೈತಪ್ಪ ಅಂತಂದ್ರೆ, ಇದನ್ನೆಲ್ಲ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಚಲೋ. ಯಾಕಂದ್ರೆ ಎಲ್ಲಿ ಪ್ರೆಸ್ ಜಾಸ್ತಿ ಮಾಡಬೇಕು, ಎಲ್ಲಿ ಪ್ರೆಸ್ ಕಡಿಮೆ ಮಾಡಬೇಕು ಅನ್ನೋದು ಗೊತ್ತಾಗತ್ತ. ಗೊತ್ತಾತ ಡಾಟ್ಸ್ ಬಗ್ಗೆ. ನೆಕ್ಸ್ಟ್ ಪೈಸ್ಲೆ ಅಂತ ಹೇಳಿ ಬರ್ತೈತಿ. ಪೈಸ್ಲೆ ಅಂತಂದ್ರೆ ಆಲ್ಮೋಸ್ಟ್ ಈ ರೀತಿ ತೆಗಿತಾರೆ. ಗೊತ್ತಾ, ಇದಕ್ಕೆ ಪೈಸ್ಲೆ ಅಂತ ಹೇಳಿ ಕರೀತಾರೆ. ಬಟ್ ನಾನು ಇಲ್ಲೊಂದು ಸ್ವಲ್ಪ ನಿಮ್ಗೆ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ನಾ ಇಲ್ಲಿ ಡಾಟ್ ಕಲ್ಸೇನಲ್ಲ ನಿಮ್ಗೆ, ಅದೇ ರೀತಿ ಡಾಟ್ನ ಕೊಡೋದು. ಕೊಟ್ಟ ನೆಕ್ಸ್ಟ್ ಇದನ್ನೇನು ಮಾಡೋದು, ಪೂರ್ತಿ ಯು ಶೇಪ್ ಒಳಗೆ ತಂದ ಒಳಗಡೆ ಬಿಡೋದು. ತಿಳಿಯಾಕತೈತಿ. ಫಸ್ಟ್ ಏನು ಮಾಡೋದು, ಇಲ್ಲಿ ನಾವು ಡಾಟ್ ಕೊಟ್ಟೇನೆ, ಮ್ಯಾಲೆ ನಿಮಗೆ ಡಾಟ್ ಕಲ್ಸೇನಲ್ಲ ಅದ ಡಾಟ್ನ ಇಲ್ಲಿ ಕೊಡೋದು.
ಓಕೆ, ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಮೀಡಿಯಮ್ ಸೈಜ್ ಒಳಗೆ ಡಾಟ್ ಆದಮೇಲೆ ಅದನ್ನೇನು ಮಾಡೋದು, ರೌಂಡ್ ಒಳಗೆ ತರುವುದು, ಒಳಗಡೆ ಬಿಡೋದು. ಫಸ್ಟ್ ಡಾಟ್ ಕೊಡೋದು, ಇದನ್ನ ಯು ಶೇಪ್ ಒಳಗೆ ತರೋದು, ನೆಕ್ಸ್ಟ್ ಇದನ್ನೇನು ಮಾಡೋದು, ಸ್ಲೋ ಮೋಷನ್ ಒಳಗೆ ಒಳಗಡೆ ತರೋದು. ಇದನ್ನ ಈಗ ಉಲ್ಟಾ ಒಂದು ಡಾಟ್ ಕೊಟ್ರಿ, ಇದನ್ನೀಗ ಯು ಶೇಪ್ ಒಳಗೆ ತಂದ ಈ ರೀತಿ ಬಿಡೋದು. ಡಾಟ್ ಕೊಡೋದು, ಯು ಶೇಪ್ ಒಳಗೆ ತರೋದು, ಓಕೆ. ಪೈಸ್ಲೆ ಬಗ್ಗೆ ಗೊತ್ತಾತ, ಕಾಣಿಸಕತ್ತೈತಲ್ಲ. ಯಾವ ರೀತಿ ಮಾಡ್ಬೇಕಾ ಪೈಸ್ಲೆ, ಡಾಟ್ ಕೊಡೋದು, ಪೂರ್ತಿ ರೌಂಡ್ ಶೇಪ್ ಒಳಗೆ ಬರೋದು, ಅಥವಾ ಯು ಶೇಪ್ ಯೂಸ್ ಮಾಡ್ತೀವಲ್ಲ ಉಲ್ಟಾ ಯು ತೆಗಿಯೋದು. ನೆಕ್ಸ್ಟ್ ಇಲ್ಲಿ ಬಂದು ಈ ರೀತಿ ರೌಂಡ್ ಶೇಪ್ ಒಳಗೆ ಬಿಟ್ಬಿಡೋದು. ಡಾಟ್ ರೌಂಡ್ ಶೇಪ್ ಬರ್ರಿ, ಒಳಗಡೆ ಬಿಟ್ಬಿಟ್ರಿ. ಈಗ ನಿಮಗೆ ಎಷ್ಟು ದೊಡ್ಡದು ಬೇಕು ಪೈಸ್ಲೆ ಅಷ್ಟು ದೊಡ್ಡದು ನೀವು ಮಾಡ್ಕೋಬಹುದಾ, ಎಷ್ಟು ಸಣ್ಣ ಬೇಕಷ್ಟು ಸಣ್ಣದು ಮಾಡ್ಕೋಬಹುದಾ. ಓಕೆ, ಇದಕ್ಕೆ ಪೈಸ್ಲೆ ಅಂತ ಹೇಳಿ ಕರೀತಾರೆ. ನೋಟ್ ಮಾಡ್ಕೊ, ಸಾರಿ ನಾನು ಕಳಿಸ್ತೇನೆ ನಿಮಗೆ. ಡಾಟ್ ಕೊಡೋದು, ರೌಂಡ್ ಶೇಪ್ ಒಳಗೆ ಬರೋದು, ಈ ರೀತಿ ಒಳಗೆ. ಎಷ್ಟು ಬೇಕು ದೊಡ್ಡದಾರ ಮಾಡ್ಕೊಳ್ರಿ, ಎಷ್ಟು ಬೇಕು ಸಣ್ಣದಾರ ಮಾಡ್ಕೊಳ್ರಿ. ನೆಕ್ಸ್ಟ್ ಹಂಪ್ಸ್ ಅಂತ ಹೇಳಿದ್ನಿ. ಹಂಪ್ಸ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ಅದಕ್ಕಿಂತ ಫಸ್ಟ್ ನಾನು ನಿಮಗೆ ಪ್ರೆಷರ್ ವರ್ಕ್ ಒಳಗ ಪಾರ್ಟ್ 1 ನೋಡ್ರಲೆ. ಫಸ್ಟ್ ನಾನು ನಿಮಗೆ ಮ್ಯಾಲಿಂದ ಏನು ಹೇಳ್ಕೊಟ್ನಿ, ಲೈನ್ ಹಾಕೋದನ್ನ ಹೇಳ್ಕೊಟ್ನಿ, ರೈಟ್. ಆ ಲೈನ್ನ ಇಲ್ಲಿ ನಾನು ಹಾಕೋತೇನೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸ್ವಲ್ಪ ನಾನು ಮ್ಯಾಲೆ ಏನು ಮಾಡ್ತೇನೆ, ಸ್ವಲ್ಪ ಒಂದು ಕ್ರಾಸ್ ಲೈನ್ನ ಎಳಿತೇನೆ. ನೆಕ್ಸ್ಟ್ ಡಾಟ್ ಮಾಡ್ಕೋತ ಬಂದದನ್ನ ಮುಂದೆ ಎಳೆದ್ಬಿಟ್ಬಿಡ್ತೇನೆ. ತಿಳಿಯಾಕತೈತಿ. ಫಸ್ಟ್ ನಾ ಏನು ಮಾಡ್ತೀನಿ, ಸ್ವಲ್ಪ ಕ್ರಾಸ್ ಲೈನ್ನ ಎಳಿತೀನಿ. ನೆಕ್ಸ್ಟ್ ಇಲ್ಲೇ ಡಾಟ್ ಕೊಟ್ಕೋತ ಬಂದು ಏನು ಮಾಡ್ತೀನಿ, ಬಿಟ್ಬಿಡ್ತೇನೆ. ನೋಡ್ರಿ, ನಾನೀಗ ನಿಮಗೆ ಹೇಳ್ಕೊತ ವರ್ಕ್ ಮಾಡಕತ್ತೇನಲ್ಲ, ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಹೇಳ್ಕೊತ ಪ್ರಾಕ್ಟೀಸ್ ಮಾಡ್ರಿ. ಯಾವ ರೀತಿ ಮಾಡ್ಬೇಕಂದ್ರೆ, ಈಗ ನಾ ವರ್ಕ್ ಮಾಡಕತ್ತೀನಿ ಅಂತ ತಿಳ್ಕೊಳ್ರಿ. ಫಸ್ಟ್ ಒಂದು ಸ್ವಲ್ಪ ನಾನು ಕ್ರಾಸ್ ಲೈನ್ನ ಹೇಳ್ಕೊಂಡೆ, ಡಾಟ್ ಕೊಟ್ಕೋತ ಅದನ್ನ ಮುಂದೆ ಎಳ್ಕೊಂತ ಬನ್ನಿ. ನೆಕ್ಸ್ಟ್ ಅದನ್ನ ಬಿಟ್ಬಿಟ್ಟೆ. ಮೊದಲು ಒಂದು ಸ್ವಲ್ಪ ಕ್ರಾಸ್ ಲೈನ್ ಹೇಳ್ಕೊಂಡು ಡಾಟ್ ಕೊಟ್ಕೋತ ಬನ್ನಿ, ನೆಕ್ಸ್ಟ್ ಅದನ್ನ ಬಿಟ್ಬಿಟ್ನಿ. ಈ ರೀತಿ ನೀವು ಬಾಯಿ ಒಳಗಿಂತ ಹೇಳ್ಕೊತ ವರ್ಕ್ ಮಾಡ್ರಿ. ಅದು ವರ್ಕ್ ಪರ್ಫೆಕ್ಟ್ ಆಗತ್ತ. ಯಾಕಂದ್ರೆ ನಾವು ಕೈಯಿಂದ ಏನು ಮಾಡ್ತಿರ್ತೀವಿ, ಬಾಯಿಯಿಂದ ಏನು ಹೇಳ್ತಿರ್ತೀವಿ ಅದಕ್ಕೆ ಕೈ ಕೆಲಸ ಮಾಡ್ತಿರ್ತೈತಿ. ಕೈ ಏನು ಕೆಲಸ ಮಾಡ್ತೈತಿ ಅದನ್ನ ಬ್ರೈನ್ ಇದನ್ನ ಮಾಡ್ಕೋತಿರ್ತೈತಿ, ಸೇವ್ ಮಾಡ್ಕೋತಿರ್ತೈತಿ. ಸೊ ನೀವು ಏನು ಮಾಡ್ತೀರಿ, ನೀವು ಏನು ಹೇಳ್ತಿರ್ತೀರಿ ಅದಕ್ಕೆ ಕೈ ವರ್ಕ್ ಮಾಡುತ್ತಾ, ಕೈಯಿಂದ ವರ್ಕ್ ಏನು ಮಾಡ್ತೀರಿ ಅದ ಬ್ರೈನ್ ಸೇವ್ ಮಾಡ್ಕೋತಿರ್ತೈತಿ. ಸೊ ನೀವು ಹೇಳ್ಕೊತ ಈ ರೀತಿ ವರ್ಕ್ ಮಾಡ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಕ್ರಾಸ್ ಲೈನ್ ಡಾಟ್ ಹಾಕೋತ ಏನು ಮಾಡೋದು, ಅದನ್ನ ಮುಂದೆ ಬಂದು ಬಿಟ್ಬಿಡೋದು ಈ ರೀತಿ. ಡಾಟ್ನ ಏನು ಕಲಿಸೆ ನಿಮಗೆ, ಅದೇ ರೀತಿ ಡಾಟ್ನ ಕಲ್ಕೋರಿ, ಅದೇ ರೀತಿ ಡಾಟ್ನ ಪ್ರಾಕ್ಟೀಸ್ ಮಾಡ್ರಿ. ಈಗ ಕೆಳಗಿನ ತೆಗಿಯಕತ್ತಂದ್ರೆ ಯಾವ ರೀತಿ, ಸೇಮ್ ಸ್ವಲ್ಪ ಎಳ್ಕೊಂಡೆ ಡಾಟ್ ಕೊಟ್ಕೋತ ಅದನ್ನೇನು ಮಾಡೋದು, ಡಾಟ್ನ ಮುಂದೆ ಎಳ್ಕೊಂತ ಬರೋದು, ನೆಕ್ಸ್ಟ್ ಬಿಟ್ಬಿಡೋದು. ಡಾಟ್ ಕೊಡೋದು, ನೆಕ್ಸ್ಟ್ ಬಂದು ಬಿಟ್ಬಿಡೋದು. ಸ್ವಲ್ಪ ಎಳ್ಕೊಂತ ಬರೋದು, ಇಲ್ಲೇ ಡಾಟ್ ಕೊಡೋದು, ಬಿಟ್ಬಿಡೋದು.
ಈ ರೀತಿ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ಪ್ರೆಷರ್ ವರ್ಕ್ 2. ಪ್ರೆಷರ್ ವರ್ಕ್ ಒಳಗ ನಂಬರ್ 2. ಇದು ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬಹುದಾ, ಬಟ್ ನಾ ಹೇಳಿದವ್ರಿಗೆ ಟ್ರಿಕ್ ನಾ ಏನು ಹೇಳ್ಕೊಟ್ಟನಲ್ಲ ಆ ರೀತಿ ನೀವು ಬಾಯಿ ಒಳಗಿಂತ ಹೇಳ್ಕೊತ ಕೆಲಸ ಮಾಡ್ರಿ, ಈಸಿ ಅನಿಸ್ತತ್ತ. ನೆಕ್ಸ್ಟ್ ಪ್ರೆಷರ್ ವರ್ಕ್ 2 ನೋಡ್ಲಿ, ಡಾಟ್ ಕೊಟ್ನಿ, ಕ್ರಾಸ್ ಒಳಗೆ ಎಳೆದ್ಬಿಟ್ನಿ, ಡಾಟ್ ಕೊಟ್ನಿ, ಕ್ರಾಸ್ ಒಳಗಿದ್ ಏನ್ ಮಾಡಿದ್ನಿ, ಇದು ಎರಡು ಟಚ್ ಮಾಡಿದ್ನಿ. ಇಲ್ಲೇ ಡಾಟ್ ಕ್ರಾಸ್ ಒಳಗೆ ಎಳ್ಕೊನಿ, ನೆಕ್ಸ್ಟ್ ಅದ್ರ ಸೈಡ್ ಇನ್ನೊಂದು ಡಾಟ್ ಕೊಟ್ನಿ, ಅದನ್ನ ಈ ಡಾಟಿಗೆ ಸೇರಿಸಿದ್ನಿ. ಇದು ಯಾವ ರೀತಿ ಕಾಣಿಸುತ್ತಾ, ಹಾರ್ಟ್ ಶೇಪ್ ಒಳಗೆ ಕಾಣಿಸುತ್ತಾ. ಈ ರೀತಿ ಇಲ್ಲೊಂದು ಡಾಟ್ ಕೊಡೋದು, ಕ್ರಾಸ್ ಒಳಗೆ ಎಳೆಯೋದು, ನೆಕ್ಸ್ಟ್ ಅದ್ರ ಬಾಜುಕೊಂದು ಡಾಟ್ ಕೊಡೋದು, ಅದನ್ನ ಈ ರೀತಿ ಅದಕ್ಕೆ ಟಚ್ ಮಾಡೋದು. ಇದರಿಂದ ಅದ ಹಾರ್ಟ್ ಶೇಪ್ ಆಗತ್ತ. ನೀವು ಎಷ್ಟು ದೊಡ್ಡ ಬೇಕಾದ್ರೂ ಇದನ್ನ ಮಾಡಬಹುದು. ಓಕೆ, ಈ ರೀತಿ ಹಾರ್ಟ್ ಶೇಪ್ ಒಳಗ ಇದು ಒಂದು ಪ್ರೆಷರ್ ವರ್ಕಿನ ಕೆಲಸ, ಬಿಗಿನರ್ಸ್ ಕಲಿಯುವುದು ಇದೆಲ್ಲ. ಓಕೆ, ಪ್ರೆಷರ್ ವರ್ಕ್ 3. ಪ್ರೆಷರ್ ವರ್ಕ್ ಒಳಗ ಇನ್ನೊಂದು ತರ ಬರ್ತೈತಿ. ಫಸ್ಟ್ ಸ್ಲಿಪ್ಪಿಂಗ್ ಲೈನ್ ನ ಹಾಕೊಳ್ರಿ, ಮೂರು ಅಥವಾ 4 ಲೈನ್ಸ್ ನ ಎಳ್ಕೊಳ್ರಿ. ಓಕೆ, ಸೇಮ್ ಡಿಸ್ಟೆನ್ಸ್ ಮೇಂಟೈನ್, ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸ್ ಮೇಂಟೈನ್ ಆಗಿರ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿಂದ ಸ್ಲೋ ಬನ್ನಿ, ಇಲ್ಲೇನ್ ಮಾಡಿದ್ನಿ, ಪ್ರೆಷರ್ ವರ್ಕ್ ಜಾಸ್ತಿ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಇಲ್ಲೇ ಸ್ಲೋ ತಿಳಿಯಾಕತೈತಿ. ಇಲ್ಲೇನಂತ ಪ್ರೆಷರ್ ವರ್ಕ್ ಜಾಸ್ತಿ ಆಗಲಿಲ್ಲ, ಕೋನ್ನ ನಾರ್ಮಲ್ ಆಗಿ ಎಳ್ಕೊಂತ ಹೋದ್ನಿ. ಇಲ್ಲೇನ್ ಮಾಡಿದ್ನಿ, ಜಾಸ್ತಿ ಪ್ರೆಸ್ ಮಾಡ್ಕೊಂತ ಬಂದೆ. ರೈಟ್, ಇಲ್ಲೇನ್ ಮಾಡಿದ್ನಿ, ಮತ್ತ ಕಡಿಮೆ ಪ್ರೆಸ್ ಮಾಡ್ಕೊಂತ ಬಂದೆ. ಅಗೇನ್ ಹಿಯರ್ ಜಾಸ್ತಿ ಪ್ರೆಸ್ ಮಾಡ್ಕೊಂತ ಬರೋದು. ನೆಕ್ಸ್ಟ್ ಹಿಯರ್ ಲೈಟ್ ಆಗಿ ಪ್ರೆಸ್ ಮಾಡೋದು, ಇಲ್ಲೇ ಜಾಸ್ತಿ ಪ್ರೆಸ್ ಮಾಡ್ಕೊಂತ ಬರೋದು. ಸಾರಿ ಇಲ್ಲೇ ಲೈಟ್ ಆಗಿ ಪ್ರೆಸ್ ಮಾಡೋದು. ನೆಕ್ಸ್ಟ್ ಹಿಯರ್ ಜಾಸ್ತಿ ಪ್ರೆಸ್ ಮಾಡೋದು. ನಾ ಈಗ ಲೈನ್ಗಳನ್ನ ಯಾಕೆ ಹಾಕಿನ ಅಂತ ಹೇಳಿ ಗೊತ್ತಾತಾ? ಇದರಿಂದ ನಿಮಗೆ ಏನ್ ಗೊತ್ತಾಕೈತಿ, ಇದಕ್ಕೆ ಟಚ್ ಮಾಡಿದ ತಕ್ಷಣ ನಾವೇನ್ ಮಾಡೋದಿಲ್ಲ ಕೆಲಸ, ಇದಕ್ಕೆ ಪ್ರೆಷರ್ ವರ್ಕ್ ಏನ್ ಮಾಡೋದು, ಕೋನಿಂದ ಕಡಿಮೆ ಮಾಡ್ಕೋತಾ ಬರೋದು. ನೆಕ್ಸ್ಟ್ ಈ ಲೈನ್ ಲಾಸ್ಟ್ ಲೈನ್ ಏನೈತಿ ಅದನ್ನ ಕ್ರಾಸ್ ಆದ ತಕ್ಷಣ ಇಲ್ಲಿ ಏನ್ ಮಾಡೋದು, ಪ್ರೆಷರ್ ವರ್ಕ್ ಜಾಸ್ತಿ ಮಾಡ್ಕೋತಾ ಬರೋದು. ನೆಕ್ಸ್ಟ್ ಇದನ್ನ ಟಚ್ ಆದ ತಕ್ಷಣ ಇಲ್ಲೇ ಕಡಿಮೆ ಪ್ರೆಸ್ ಮಾಡೋದು. ನೆಕ್ಸ್ಟ್ ಇದು ಕ್ರಾಸ್ ಆದ ತಕ್ಷಣ ಇದನ್ನ ಮಾಡೋದು, ಪ್ರೆಷರ್ ವರ್ಕ್ ಜಾಸ್ತಿ ಮಾಡ್ಕೋತಾ ಬರೋದು. ನೆಕ್ಸ್ಟ್ ಈ ಲೈನ್ ಟಚ್ ಆದ ತಕ್ಷಣ ಸ್ಲೋ, ಈ ಲೈನ್ ಕ್ರಾಸ್ ಆದ ತಕ್ಷಣ ಜಾಸ್ತಿ, ಈ ರೀತಿ ಕಂಟಿನ್ಯೂ ಮಾಡೋದು. ತಿಳಿಯಾಕತೈತಿ? ಈ ರೀತಿ ಪ್ರೆಷರ್ ವರ್ಕ್ 3 ಈ ರೀತಿ ವರ್ಕ್ ಮಾಡ್ರಿ. ಇದರಿಂದ ನಿಮಗೂ ಕೋನಿಗೂ ಭಾಳ ಅಟ್ಯಾಚ್ಮೆಂಟ್ ಆಗತ್ತ. ಈ ರೀತಿ ಪ್ರೆಷರ್ ವರ್ಕ್ ಮಾಡೋದ್ರಿಂದ. ಓಕೆ, ಒಂದು 2 ನಿಮಿಷ ನನ್ನ ಕಮೆಂಟ್ನ ಟರ್ನ್ ಆನ್ ಮಾಡ್ತೀನಿ.
ಎಲ್ಲರಿಗೂ ಕ್ಲಿಯರಾಗಿ ಕಾಣಿಸಕತ್ತೈತಿಲ್ಲೋ, ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಐತಿಲ್ಲೋ ಅಂತ ಹೇಳಿ ಕೇಳ್ತೇನೆ. 2 ನಿಮಿಷ ಮಾತ್ರ ಅಷ್ಟ. ಕ್ಲಿಯರ್ ಐತ್ಯಾ ವಿಡಿಯೋ? ರಿಪ್ಲೈ ಮಾಡ್ರಿ, ನಾನು ಕಮೆಂಟನ್ನು ಆನ್ ಮಾಡೇನಿ. ಹೇಳ್ರಿ. ಒಂದು ಕೆಲಸ ಮಾಡ್ತೀನಿ, ಇಷ್ಟ ಸೇವ್ ಮಾಡ್ತೀನಿ, ನೆಕ್ಸ್ಟ್ ಮತ್ತೆ ರೀಜಾಯಿನ್ ಮಾಡ್ತೀನಿ. ವೇಟ್ ಎ ಬಿಟ್.